ವ್ಲಾಗಲ್ಲಿ ಬೆಂಡೆಕಾಯಿ ಗ್ರೇವಿ ಈಸಿಯಾಗಿ ಹೆಂಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೆ. ಸೊ ಇದು ಈವ್ನಿಂಗಿಂದನೇ ಈ ವ್ಲಾಗು ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ನೈಟ್ ಡಿನ್ನರ್ಗೆ ಟೊಮ್ಯಾಟೊ ಗೊಜ್ಜು ಮತ್ತು ಚಪಾತಿ ಮಾಡ್ಕೊಳ್ತಿದ್ದೀನಿ. ಸೊ ಫಸ್ಟ್ ನೀವು ಒಂದು 4ರಿಂದ 5 ಟೊಮ್ಯಾಟೊ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಸಿಮೆಣ್ಸಿನ್ಕಾಯಿ ಜೊತೆಗೆ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಗ್ರೈಂಡ್ ಪೇಸ್ಟ್ ಮಾಡಿಕೊಡಿ. ಒಂದು ಬಾಣಲಿ ಇಟ್ಟು ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಸಾಸಿವೆ ಕಡಲೆಬೇಳೆ ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿ ಅದನ್ನು ಬೆಳ್ಳುಳ್ಳಿ ಜಜ್ಜಿರೋಂಥ ಬೆಳ್ಳುಳ್ಳಿ ಹಾಕಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಒಂದೆರಡು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಳ್ಳಿ, ಜಲ್ದಿ ಫ್ರೈ ಆಗುತ್ತೆ ಈರುಳ್ಳಿ. ಅದಾದಮೇಲೆ ಪ್ಯೂರಿ ನಾವೇನು ಮಾಡ್ಕೊಂಡಿದ್ವಿ ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮ್ಯಾಟೊ ಪ್ಯೂರಿ ಅದನ್ನು ಹಾಕ್ಬಿಡಿ. ಅದು ಹಾಕ್ಬಿಟ್ಟು ಸ್ವಲ್ಪ ಜಾರ್ ತೊಳೆದಿರೋ ನೀರು ಒಂದು 1/2 ಗ್ಲಾಸ್ ನೀರು ಹಾಕಿ ಅದನ್ನು ಜಾರ್ ತೊಳೆದು ಹಾಕ್ಬಿಡಿ. ಆಮೇಲೆ 1/2 ಟೀ ಸ್ಪೂನ್ ಅರಿಶಿನ ಹಾಕಿ 1 ಸ್ಪೂನು ಸಾಂಬಾರು ಪುಡಿ ಹಾಕಿ, ಆಮೇಲೆ 1/2 ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಬರೀ ಮೆಣಸಿನ್ಕಾಯಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಷ್ಟರಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ. ಟೇಸ್ಟಿಯಾಗಿರೋ ಟೊಮೆಟೊ ಗೊಜ್ಜು ರೆಡಿ ಆಗುತ್ತೆ. ನನ್ನ ನೆಕ್ಸ್ಟ್ ಡೇ ಮಾರ್ನಿಂಗ್ ರೊಟೀನ್ ಆಗಿರುತ್ತೆ. ನಾನು ರಾತ್ರಿಯೇ ಪಾತ್ರೆ ಸಾಮಾನುಗಳೆಲ್ಲ ತೊಳೆದು ಸ್ಟವೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಜಲ್ದಿ ಕೆಲಸ ಆಗುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ಟು ಇವತ್ತು ಪೊಂಗಲ್ ಮಾಡ್ತಿದ್ದೀನಿ, ಖಾರ ಪೊಂಗಲ್ ಟಿಫನ್ಗೆ. ಒಂದು ಸ್ವಲ್ಪ ಜಲ್ದಿ ಆಗುತ್ತೆ. ರ್ಯಾಂಡಮಾಗಿ ತೋರಿಸ್ತಿದ್ದೀನಿ ಅದು ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಹೋಟೆಲಲ್ಲಿ ಮಾಡೋ ಥರನೇ ಇರುತ್ತೆ ಪೊಂಗಲ್ಲು, ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿ ಫಾಸ್ಟಾಗಿ ಆಗುತ್ತೆ ಬ್ರೇಕ್ಫಾಸ್ಟ್ ಇದು. ಸೊ ಇದನ್ನೇ ಮಾಡಿದೆ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಖಾರ ಪೊಂಗಲ್ ಅಂದರೆ, ತಿಂತಾರೆ. ನನ್ನ ಹಸ್ಬೆಂಡ್ಗೆ ಮಗುಗೆ ತುಂಬ ಇಷ್ಟ. ನಾನು ಮಾಡ್ತಿರೋ ರೀತಿಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ. ಫಸ್ಟ್ ನಾನು ಅದೆಲ್ಲ ಬೇಯಿಸ್ಕೊಂಬಿಡ್ತೀನಿ. ಅಕ್ಕಿ, ಬೇಳೆ, ಜೀರಿಗೆ, ಮೆಣಸು ಎಲ್ಲ ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಂಬಿಡ್ತೀನಿ. ಅದಾದಮೇಲೆ ಒಗ್ಗರಣೆ ಕೊಡ್ತೀನಿ. ತುಂಬ ಟೇಸ್ಟಿಯಾಗುತ್ತೆ. ಬಾಂಡಿಗೆ ಎಣ್ಣೆ ತುಪ್ಪ 2 ಮಿಕ್ಸ್ ಮಾಡಾಕಿ ಜೀರಿಗೆ, ಒಂದಿಷ್ಟು ಗೋಡಂಬಿ ಮತ್ತು ಜಜ್ಜಿರೋ ಅಂಥ ಶುಂಠಿ ಹಾಕ್ಕೊತೀನಿ. 4ರಿಂದ 4 ಹಸಿಮೆಣ್ಸಿನ್ಕಾಯಿ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಳ್ತೀನಿ. ಆಮೇಲೆ ಮೆಣಸನ್ನ ಇನ್ನೊಂದು ಸ್ವಲ್ಪ ಮೆಣಸು ಪುಡಿ ಮಾಡಿ ಹಾಕ್ಕೊಳ್ತೀನಿ, ಪೌಡರು. ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಕರಿಬೇವಿನ ಸೊಪ್ಪು ಬರೋದ್ರೆ ಒಂದಷ್ಟು ಜಾಸ್ತಿ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಬೇಯಿಸಿಟ್ಕೊಂಡಿರೋಂಥ ಅಕ್ಕಿನೂ ಮತ್ತು ಬೇಳೆದು ಅದನ್ನು ಇದರಲ್ಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಒಗ್ಗರಣೆ ಜೊತೆಗೆ ತುಪ್ಪ ಹಾಕ್ಕೊಳ್ಳಿ ಲಾಸ್ಟಲ್ಲಿ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನನ್ನ ಮಗನ ಸ್ಕೂಲಿಗೆ ಕಳ್ಸೋಕ್ಕೆ ರೆಡಿ ಮಾಡ್ತಿದ್ದೆ. ನನ್ನ ಹಸ್ಬೆಂಡೇ ಮಗುನ ಸ್ಕೂಲಿಗೆ ಬಿಟ್ಟು ಆಮೇಲೆ ಆಫೀಸ್ಗೆ ಹೋಗ್ತಾರೆ. ಆಮೇಲೆ ಅವರು ಸ್ಕೂಲು ಆಫೀಸ್ಗೆಲ್ಲ ಹೋದಾದ್ಮೇಲೆ ಮನೆ ಕ್ಲೀನಿಂಗ್ ಮಾಡ್ಕೊಳ್ತಾಯಿದ್ದೀನಿ, ಮನೆ ಕಸ ಗುಡಿಸ್ಕೊಳ್ತಾಯಿದ್ದೀನಿ. ಇವಾಗ ನಾವಿರೋದು ರೆಂಟೆಡ್ ಹೌಸಲ್ಲಿ, 1 BHK ಹೌಸ್ ನಮ್ಮದು. ಸೊ ನಿಮ್ಗೆ ಯಾರಿಗಾದ್ರೂ ನಾನು ಹೋಮ್ ಟೂರ್ ನೋಡಬೇಕು ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಹೋಮ್ ಟೂರ್ ಮಾಡ್ತೀನಿ. ನಾನು ಸುಮಾರು DIYs ಎಲ್ಲ ಮಾಡಿದ್ದೀನಿ, ಅದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನಗೆ ಮನೆ ಡೆಕೋರೇಷನ್ ಮಾಡಬೇಕು ಅಂದರೆ ತುಂಬ ಇಷ್ಟ. ಮತ್ತು ನನಗೆ ಪ್ಲ್ಯಾಂಟ್ಸ್ ಅಂದ್ರೂ ತುಂಬ ಇಷ್ಟ ಆಗುತ್ತೆ. ಇಂಡೋರ್ ಪ್ಲ್ಯಾಂಟ್ಸೇ ಆಗಲಿ ಔಟ್ಡೋರ್ ಪ್ಲ್ಯಾಂಟ್ಸೇ ಆಗಲಿ. ಸೊ ಒಂದು ಸುಮಾರು ಪಾಟ್ಸ್ ಇಟ್ಕೊಂಡಿದ್ದೀನಿ ಅಷ್ಟೇ ಹೊರಗಡೆ. ಇದು ಆಮೇಲೆ ಮನೆಯೆಲ್ಲ ಒರೆಸ್ಕೊಂಡೆ, ಹೊರಗಡೆ ಪಾಟ್ಸ್ ಹತ್ರ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡೆ. ಇದೆಲ್ಲ ಮನೆಯೆಲ್ಲ ಒರೆಸಾದ್ಮೇಲೆ ಸ್ವಲ್ಪ ಬಟ್ಟೆಗಳಿದ್ವು. ಸೊ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತಿದ್ದೀನಿ. ಬಟ್ಟೆಗಳೆಲ್ಲ ಒಗ್ದಾದ್ಮೇಲೆ ಅದನ್ನು ತೊಗೊಂಡೋಗಿ ಟೆರೆಸ್ ಮೇಲೆ ಒಣಗಾಕ್ಬಿಟ್ಟು ಈಗ ಬಟ್ಟೆ ಎಲ್ಲ ಒಣಗಾಕ್ತಿದ್ದೀನಿ. ಆಮೇಲೆ ನನ್ನ ಮಗುನ ಸ್ಕೂಲಿಂದ ಕರ್ಕೊಂಬರೋಕ್ಕೆ ಹೋಗಿದ್ದೆ. ಅವನ್ನ ಸ್ಕೂಲಿಂದ ಕರ್ಕೊಂಡ್ಬಂದು ಅವ್ನಿಗೆ ಊಟ ಮಾಡಿಸಿ ಸ್ಕೂಲಲ್ಲಿ ಏನೋ ಹೋಮ್ವರ್ಕ್ ಕೊಟ್ಟಿದ್ದಾರೋ ಅದೆಲ್ಲ ಕಂಪ್ಲೀಟ್ ಮಾಡಿಸಿ ಅದಾದಮೇಲೆ ಪೂಜೆ ಮಾಡಿಕೊಂಡೆ. ಈವ್ನಿಂಗು ದೇವ್ರಿಗೆ ದೀಪ ಹಚ್ಚಿ ಅದಾದಮೇಲೆ ನೈಟ್ಗೆ ಉಪ್ಪಿನ ಥರ ಲೈಟಾಗಿ ಟಿಫನ್ ಟೈಪ್ ಮಾಡಿಕೊಂಡೆ. ಸೊ ಈ ಥರ ಇತ್ತು ನನ್ನ ಮಾರ್ನಿಂಗಿಂದ ವ್ಲಾಗು. ಎಲ್ಲರಿಗೂ ಇಷ್ಟ ಆಗಿದರೆ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. See you in my next vlog. Take care. Bye bye.